ನಮ್ಮ ಮೆಟ್ರೋ ಯಾವಾಗ ಸಿಟಿ ಕಾಲಿಡ್ತೋ ಆವತ್ತಿನಿಂದಲೂ ಈ ಒಂದು ಕೂಗು ಮಾತ್ರ ಕೇಳಿ ಬರ್ತಾನೆ ಇತ್ತು. ಇದಕ್ಕಾಗಿ ಜನರು ಎಷ್ಟೇ ಆಗ್ರಹಿಸಿದ್ರು ಅವರ ಮನವಿ ಮಾತ್ರ ಮನವಿಯಾಗೇ ಉಳಿದಿತ್ತು. ಈಗ ಹಳದಿ ಲೈನ್ನ ಮೆಟ್ರೋ ಓಪನ್ ಆಗಿದ್ದು ಮತ್ತೆ ಶಂಕರ್ನಾಗ್ ಹೆಸರು ಕೇಳಿ ಬಂದಿದೆ. ಶಂಕರ್ನಾಗ್ ಕನ್ನಡ ಚಲನಚಿತ್ರಕಂಡ ಮೇರು ನಟ, ಕರಾಟೆ ಕಿಂಗ್, ಆಟೋ ರಾಜ, ವಿಭಿನ್ನ ಸಿನಿಮಾಗಳ ಸೂತ್ರಧಾರಿ, ಅತ್ಯುತ್ತಮ ಕತೆಗಾರ, ಅತ್ಯದ್ಭುತ ಕಲಾವಿದ, ಮರೆಯಾಗದ ಮಾಣಿಕ್ಯ, ನಮ್ಮ ನಗಲಿದ್ರು ಈಗಲೂ ಜೀವಂತ ಅನ್ನೋದಕ್ಕೆ ಸಾಕ್ಷಿ ಈಗ ಚರ್ಚೆಯಾಗ್ತಿರೋ ಸುದ್ದಿ. ಮೆಟ್ರೋ ನಿಲ್ದಾಣಕ್ಕೆ ಮೆಟ್ರೋ ನಿಲ್ದಾಣಕ್ಕೆ ನಮ್ಮ ಮೆಟ್ರೋ ನಿಲ್ದಾಣಕ್ಕೆ ಶಂಕರ್ನಾಗ್ ಹೆಸರಿಡಿ. ಮತ್ತೆ ಕೇಳಿ ಬಂತು ಕೂಗು, ಶುರುವಾಯ್ತು ಅಭಿಯಾನ. ಇದು ಕೋಟಿ ಕೋಟಿ ಅಭಿಮಾನಿಗಳನ್ನ ಸಂಪಾದಿಸಿದ್ದ ಶಂಕರ್ನಾಗ್ ಅಭಿಮಾನಿಗಳ ವಲಯದಿಂದ ಕೇಳಿ ಬರ್ತಿರೋ ಕೂಗು. ಕಾರಣ ಬೆಂಗಳೂರು ಅಭಿವೃದ್ಧಿ, ಬೆಂಗಳೂರಿಗೆ ಮೆಟ್ರೋ ಬರಬೇಕು ಅಂತ 3 ದಶಕಗಳ ಹಿಂದೆಯೇ ಕನಸು ಕಂಡಿದ್ದವರು ಶಂಕರ್ನಾಗ್. ಇದಕ್ಕಾಗಿ ಹೋರಾಡಿದ್ದವರು ಕನ್ನಡದ ಕಣ್ಮಣಿ. ಹೀಗಾಗಿ ಹಳದಿ ಮಾರ್ಗದ ರಾಗಿಗುಡ್ಡ ಮೆಟ್ರೋ ನಿಲ್ದಾಣಕ್ಕೆ ಶಂಕರ್ನಾಗ್ ಹೆಸರಿಡುವಂತೆ ಒತ್ತಾಯಿಸಿದ್ದಾರೆ. ಯಾವುದಾದರೂ ಮೆಟ್ರೋ ನಿಲ್ದಾಣಕ್ಕೆ ಜೆಪಿ ನಗರದ ರಂಗಶಂಕರ ಮುಂದೆ ಶಂಕರ್ನಾಗ್ ಅವರ ಭಾವಚಿತ್ರ ಹಿಡಿದು ಜಮಾಯಿಸಿದ ಅಭಿಮಾನಿಗಳು ಶಂಕರ್ನಾಗ್ ಹೆಸರು ಮೆಟ್ರೋಗೆ ಇಡ್ಲೇಬೇಕು ಅಂತ ಒತ್ತಾಯಿಸಿದ್ರು. ಶಂಕರ್ನಾಗ್ ಅವರು ಹಿಂದಿ 80ರ ದಶಕದಲ್ಲೇ ಮೆಟ್ರೋ ನಮ್ಮ ಬೆಂಗಳೂರಿಗೆ ಬರಬೇಕು ಅಂತ ಕನಸು ಕಂಡವರು. ಮೆಟ್ರೋ ನಿಲ್ದಾಣಗಳಿದೆ, ಎಲ್ಲ ನಿಲ್ದಾಣಗಳಿಗೂ ಕನ್ನಡದವರ ಹೆಸರನ್ನೇ ಇಡಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ಹೋಗ್ತಾ ಎಲ್ಲ ಆಟೋ ಸಂಘಟನೆಗಳು, ಚಾಲಕರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಎಲ್ಲಾನು ಸೇರಿಸ್ಕೊಂಡು ಸರ್ಕಾರಕ್ಕೆ ಒತ್ತಡ ತಗೊಂಡ್ಬರ್ತೀವಿ. ಆಗೋ ತನಕ ಬಿಡೋದಿಲ್ಲ. ಕಡೆ ಪಕ್ಷ ಒಂದು ಮೆಟ್ರೋ ಸ್ಟೇಷನ್ ಅವ್ರ ಹೆಸರು ಇಡ್ಬೋದಲ್ವಾ? ನಾನು ಹಲವಾರು ಸರ್ಕಾರಗಳು ಬಂದವು ಹೋದ್ವು, ಆದ್ರೆ ಅವ್ರು ಯಾಕೋ ಇದ್ರ ಬಗ್ಗೆ ಗಮನ ತಗೊಂತಾ ಇಲ್ಲ. ಆಮೇಲೆ ಇನ್ನೊಂದು ಏನಂದ್ರೆ ಅವ್ರಿಗೆ ಮನ್ಸು ಬರ್ತಾ ಇಲ್ಲ. ಒಳ್ಳೊಳ್ಳೆ ಸಾಧನೆ ಮಾಡಿದ್ರು, ಕನ್ನಡದ ಜನತೆಗೋಸ್ಕರ ಹಲವಾರು ಯೋಜನೆಗಳು ಮಾಡಿದ್ರು. ಅದನ್ನ ಕನ್ಸಿಡರ್ ಮಾಡಿ ಒಬ್ಬ ಕನ್ನಡಿಗನ ಹೆಸರನ್ನ ಒಂದು ನಿಲ್ದಾಣಕ್ಕೆ ಇಡಿ, ಇದು ನಮ್ಮ ರಿಕ್ವೆಸ್ಟ್. ಒಟ್ಟಾರೆ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಮೆಟ್ರೋ ಬಂದಾಗಿನಿಂದಲೂ ಮೆಟ್ರೋಗಾಗಿ ಸಾಕಷ್ಟು ಕನಸು ಕಂಡಿದ್ದ ಶಂಕರ್ನಾಗ್ ಹೆಸರಿಡಬೇಕು ಅನ್ನೋ ಕೂಗು ಕೇಳಿ ಬರ್ತಾ ಇತ್ತು. ಹೀಗಾಗಿ ಬೆಳೀತಾ ಇರೋ ಮೆಟ್ರೋಗೆ ಈಗಲಾದ್ರೂ ಶಂಕರ್ನಾಗ್ ಹೆಸರಿಟ್ಟು ರಾಜ್ಯದ ಶ್ರೇಷ್ಠ ಕಲಾವಿದನ ಕನಸಿಗೆ ನಿಜವಾದ ನಮನ ಸಿಗುತ್ತಾ ಕಾದು ನೋಡ್ಬೇಕಿದೆ. ಮೆಟ್ರೋ ನಿಲ್ದಾಣಕ್ಕೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು.